शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ओं नमो भगवते वासुदेवाय, ओं नमः पितामहाय, ओं नमः प्रजापतिभ्यः, ओं नमः कृष्णद्वैपायनाय, ओं नमः सर्वविघ्नविनायकेभ्यः। गुरुब्रह्मा गुरुर्विष्णु गुरुदेवो महेश्वरः, गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमो नमः। ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಗುಂಡೇರ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ದಸರಾ ಪ್ರಯುಕ್ತವಾಗಿ ಶ್ರೀದೇವಿ ಮಹಾತ್ಮೆಯ ಒಂದು ದಿವ್ಯ ಚರಿತ್ರೆಯನ್ನು ತಿಳಿದುಕೊಳ್ಳುವಂತಹ ಒಂದು ನಾವು ಸಂಕಲ್ಪವನ್ನು ಮಾಡಿ ಅದನ್ನು ನಮ್ಮ ವೀಕ್ಷಕರಿಗೆಲ್ಲ ತಿಳಿಯಪಡಿಸಬೇಕು ಅನ್ನೋ ಒಂದು ಮನೋ ಅಭಿಲಾಷೆಯನ್ನು ಹೊಂದಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ವೀಕ್ಷಕರೇ, ದೇವಿ ಮಹಾತ್ಮೆ ಇದು ಆದಿಶಕ್ತಿಯ ಒಂದು ದಿವ್ಯ ಚರಿತ್ರೆ. ಇದರಲ್ಲಿ ಒಟ್ಟು 18 ಅಧ್ಯಾಯಗಳು ಬರ್ತವೆ. ಈ 18 ಅಧ್ಯಾಯಗಳು ಕೂಡ ಒಂದೊಂದು ಅಧ್ಯಾಯನೂ ಕೂಡ ನಮಗೆ ಒಂದೊಂದು ಅರ್ಥವನ್ನು ಹೇಳ್ತಾ, ನಮಗೆ ಒಂದೊಂದು ನೀತಿ ಪಾಠವನ್ನು ಹೇಳ್ತಾ, ನಮ್ಮ ಮನುಷ್ಯ ಶರೀರವನ್ನು ನಾವು ಹೇಗೆ ಸಾರ್ಥಕತೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇದು ಹೇಳ್ತಾ ಹೋಗುತ್ತೆ. ಇದನ್ನು ನಾವು ನೋಡ್ತಾ ಕಲಿತಾ ಹೋಗೋಣ, ಹಾಗೆ ಮಾಡ್ತಾ ಹೋಗೋಣ. ಇದು ಯಾವ ರೀತಿಯಾಗಿ ನಾವು ಪೂಜೆ ಪ್ರಾರಂಭ ಮಾಡಬೇಕು, ದೇವಿ ಚರಿತ್ರೆಯನ್ನು ಯಾವ ರೀತಿಯಾಗಿ ನಾವು ಪಠನ ಮಾಡಬೇಕು ಅಥವಾ ಹೇಳಬೇಕು ಅಥವಾ ಕೇಳಬೇಕು ಅಥವಾ ಯಾವ ರೀತಿಯಾಗಿ ನಾವು ಪ್ರವಚನವನ್ನು ಮಾಡಬೇಕು, ಅದೆಲ್ಲ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತೇಳ್ಬಿಟ್ಟು ಇದರಲ್ಲೇ ಕೊಟ್ಟಿದ್ದಾರೆ. ನಾವು ಏನು ಮಂತ್ರವನ್ನು ಹೇಳ್ಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ. ಹೆಂಗೆ ಅಂತಂದರೆ ಪ್ರತಿಯೊಂದು ಅಧ್ಯಾಯಕ್ಕೂ ಕೂಡ ನಾವು ಪೂಜೆಯನ್ನು ಮಾಡ್ತಾ ಆ ದೇವಿಯನ್ನು ನಮ್ಮ ಮನಸ್ಸಿನಲ್ಲಿ ಸ್ಥಾಪಿಸಿಕೊಂಡು ಆ ದೇವಿಗೆ ನಾವು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನಾವು ಪ್ರಾರಂಭ ಮಾಡಬೇಕು. ಪ್ರತಿಯೊಂದು ಅಧ್ಯಾಯಕ್ಕೂ ನಾವು ಪೂಜೆ ಮಾಡಿ ಮತ್ತೆ ಮುಂದಿನ ಅಧ್ಯಾಯವನ್ನು ಪ್ರಾರಂಭ ಮಾಡಬೇಕು. ಈ ರೀತಿ ಅದು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಅವರೇ ಹೇಳ್ತಾ ಹೋಗ್ತಾರೆ. ನಾವೀಗ ಮೊದಲನೇದಾಗಿ ಪೀಠಿಕಾಧ್ಯಾಯವನ್ನು ಪ್ರಾರಂಭಿಸುತ್ತಾ ಪೀಠಿಕಾಧ್ಯಾಯವನ್ನು ನಾವು ನೋಡ್ತಾ ಹೋಗೋಣ. ಇದರಲ್ಲಿ ಶ್ರೀ ಸಚ್ಚಿದಾನಂದ ಪರಬ್ರಹ್ಮಣಿ ಎನ್ನುವ ಇದರಲ್ಲಿ ಶ್ರೀ ಚಿದಾನಂದ ಅವಧೂತ ವಿರಚಿತರು ಚಿದಾನಂದ ಅವಧೂತರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದರು. ಮೊಟ್ಟ ಮೊದಲನೇದಾಗಿ ಇದು ಶ್ರೀ ಮಾರ್ಕಂಡೇಯ ಮಹರ್ಷಿಗಳು ಸಂಸ್ಕೃತ ಶ್ಲೋಕಗಳಲ್ಲಿ ಇದನ್ನು ಶ್ರೀ ದೇವಿ ಮಹಾತ್ಮೆಯನ್ನು ಪ್ರಪಂಚಕ್ಕೆ ಸಾರಿದರು. ಅದನ್ನು ನಮಗೆ ಎಲ್ಲರಿಗೂ ಕೂಡ ಮನಮುಟ್ಟುವಂತಹ ನಮ್ಮ ಸುಂದರವಾದ ಕನ್ನಡ ಭಾಷೆಯಲ್ಲಿ ಅದನ್ನು ರಚನೆಯನ್ನು ಮಾಡಿ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಧನ್ಯರಾಗುವಂತಹ ಒಂದು ಮಹತ್ ಕಾರ್ಯವನ್ನು ಚಿದಾನಂದ ಅವಧೂತರು ಮಾಡಿ ನಮಗಿಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ನಾವು ಕನ್ನಡದಲ್ಲಿ ಇದನ್ನೇ ಮುಂದೆ ಹೇಳ್ತಾ ಹೋಗೋಣ. ಆ ಚಿದಾನಂದ ಅವಧೂತರು ಯಾವ ರೀತಿಯಾಗಿ ಅದನ್ನು ವಿವರಿಸಿ ಹೇಳ್ತಾ ಹೋಗಿದ್ದಾರೋ ದೇವಿ ಮಹಾತ್ಮೆಯನ್ನು, ಅದೇ ರೀತಿಯಾಗಿ ನಾವು ಇದನ್ನು ಪಠನ ಮಾಡ್ತಾ ತಿಳ್ತಾ ಹೋಗೋಣ. ಆ ದೇವಿಯ ಆದಿಶಕ್ತಿಯ ಸ್ವರೂಪ ಎಂಥದ್ದು, ಆ ದೇವಿಯ ಮಹಾತ್ಮೆ ಎಂಥದ್ದು, ಆ ದೇವಿಯ ಚರಿತ್ರೆ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿತಾ ಹೋಗೋಣ. ಮೊದಲನೇದಾಗಿ ಪೀಠಿಕಾ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೀಶ್ವರ. ಪೀಠಿಕಾಧ್ಯಾಯ ಪ್ರಾರಂಭ. ಶ್ರೀ ಸದ್ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣ ರಕ್ಷಕ ಸಕಲ ಭೀಷ್ಟವ ನಿರುತ ವಿವಾಯೋಧ್ಯ ಪುರವನು ವರಚಿದಾನಂದ ಗುರುಮಾಳ್ಕ್ಯಮಗೆ ಮಂಗಳವ. ಮೊಟ್ಟ ಮೊದಲನೇದಾಗಿ ಗ್ರಂಥಕರ್ತರು ಗುರುವಿಗೆ ಮಂಗಲವನ್ನು ಇಲ್ಲಿ ಕೋರ್ತಾ ಇದ್ದಾರೆ. ಅತ್ಯಂತ ಶ್ರೇಷ್ಠವಾದಂತಹ ಮಂಗಲಮೂರ್ತಿ ಚೈತನ್ಯದಿಂದ ಒಳಗೂಡಿ ಜೀವ ಸ್ವರೂಪ ಶ್ರೇಷ್ಠ ಪ್ರಕಾಶಮಯವಾದಂತಹ ವಿಶಾಲವಾದ ಆಕಾಶ ಸ್ವರೂಪವಾದ ವಿಶ್ವವ್ಯಾಪಿ ಪರಮಾತ್ಮನ ಸ್ವರೂಪಿಗಳಾದ ಮತ್ತು ಶರಣಾಗತರನ್ನು ರಕ್ಷಿಸುವಂತಹ ಎಲ್ಲ ಇಚ್ಛಿತ ವಸ್ತುಗಳನ್ನು ಕೂಡ ದಯಪಾಲಿಸುವಂತಹ, ಅಂದರೆ
ಭಕ್ತಿ, ಜ್ಞಾನ, ವೈರಾಗ್ಯ, ವಿವೇಕ ಮೊದಲಾದಂತಹ ವಿವೇಚನೆಯನ್ನು ಕೊಡುವಂತಹ ಅಯೋಧ್ಯ ನಗರದ ಜನರನ್ನು ಅಂದರೆ ಸಕಲ ವಿಧವಾದ ಎಲ್ಲರ ದೃಷ್ಟಿಯಿಂದಲೂ ಕೂಡ ರಕ್ಷಿಸುವ ಆದಂತಹ ಸಚ್ಚಿದಾನಂದ ಗುರುಗಳು ನಮಗೆ ಕಲ್ಯಾಣವನ್ನು ಉಂಟು ಮಾಡಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೊಟ್ಟ ಮೊದಲಿಗೆ ಗುರುವನ್ನು ಇಲ್ಲಿ ಪ್ರಾರ್ಥಿಸ್ತಾರೆ. ಯೋಗಿಯೊಳು ಶಿವನಂದ ರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿಹ ಯೋಗಿಯಾರಿನೆ ತುಂಗಭದ್ರಾ ತೀರದಲ್ಲಿ ಮೆರವ ಯೋಗಿ ವರನಿಹ ನೀರುತ ಯೋಧ್ಯದಿ ಯೋಗಿಗಳದ ತಾರ ರಾಜ ಯೋಗ ಕೊಡೆಯನು ವರಚಿದಾನಂದಾಖ್ಯ ಗುರುವರನು. ಇಲ್ಲೇನು ಹೇಳ್ತಿದ್ದಾರೆ, ಯೋಗಿಗಳಲ್ಲಿ ಶಿವಾನಂದ ರಾಜ ಶಿವಯೋಗಿಯ ಅಪ್ಪಣಿಗೆ ಯೋಗ್ಯವಾಗಿರುವ ಯೋಗಿಯು ಯಾರೆಂದರೆ ತುಂಗಭದ್ರಾ ನದಿಯ ದಡದಲ್ಲಿ ಶೋಭಿಸುತ್ತಿರುವಂತಹ ಯೋಗಿ ಶ್ರೇಷ್ಠರಾಗಿರುವಂತಹ, ಯಾವಾಗಲೂ ಅಯೋಧ್ಯ ನಗರದಲ್ಲಿ ಯೋಗಿಗಳ ಸ್ವರೂಪದಲ್ಲಿ ದಾನಿ ಎನಿಸುವ ಅಂದರೆ ಯೋಗ ಸ್ವರೂಪ ದಾನವನ್ನು ಕೊಡುವಂತಹ ರಾಜಯೋಗಕ್ಕೆ ಒಡೆಯರಾದಂತಹ ಶ್ರೇಷ್ಠ ಚಿದಾನಂದ ಹೆಸರುಳ್ಳ ಗುರುವರನ್ನ ಇಲ್ಲಿ ಸ್ಮರಿಸ್ತಾ ಇದ್ದಾರೆ. ಆತನ ನಿಜ ಶಿಷ್ಯನಾರಣಿ ಪಾತಕಂಗಳು ಪರಿದು ಸರ್ವವಧೂತ ಶ್ರೀ ಗುರು ಚಿದಾನಂದರು ಗುರುವಿನಾಜ್ಞೆಯಲ್ಲಿ ಓತು ಹೇಳಿದ ದೇವಿ ಚರಿತವ ಮಾತು ತಿಳಿಧರ್ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು. ಇಲ್ಲೇನು ಹೇಳ್ತಿದ್ದಾರೆ, ಸಚ್ಚಿದಾನಂದ ಸತ್ಯನಿಷ್ಠ ಶಿಷ್ಯರು ಪಾಪವನ್ನು ಕಳೆದು ಹಿತಚಿಂತಕರೆನಿಸಿರುವವರು, ಸರ್ವಸಂಗ ಪರಿತ್ಯಾಗ ಮಾಡಿದವರು, ಅಂದರೆ ಅಣವಮಲ, ಮಾಯಾಮಲ, ಕಾರ್ಮಿಕ ಮಲಗಳನ್ನು ಹೋಗಲಾಡಿಸಿದವರು ಆದಂತಹ ಚಿದಾನಂದ ಅವಧೂತರು ಸದ್ಗುರುವಿನ ಅಪ್ಪಣೆಯ ಮೇರೆಗೆ ಮೋಕ್ಷಾಪೇಕ್ಷೆಯುಳ್ಳ ಜಗದ ಜನರನ್ನ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಲಭಿಸುವುದಕ್ಕೋಸ್ಕರವಾಗಿ ತಿಳಿಗನ್ನಡದಲ್ಲಿ ಸುಲಭ ಶೈಲಿಯಿಂದ ಇದನ್ನು ರಚನೆ ಮಾಡಿದ್ದಾರೆ. ನೋಡಿ, ಪೀಠಿಕಾಧ್ಯಾಯದಲ್ಲಿ ಎಲ್ಲವನ್ನೂ ಹೇಳ್ತಾ ಇದ್ದಾರೆ. ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರು ತಿದ್ದಪಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗೆ ಬುದ್ಧಿವಂತರ ಓದಿ ಮನಬೀಷ್ಟಿದ್ದುದನ್ನು ಪಡೆಯಲ್ಕೆ ಪೇಳಿದ ಬುದ್ಧಿವಾದದ ದೇವಿ ಚರಿತವ ನರಿಯ ಜಗವೆಲ್ಲ. ಇಲ್ಲೇನು ಹೇಳ್ತಿದ್ದಾರೆ, ಪವಿತ್ರವಾದಂತಹ ಆ ಜ್ಞಾನದಿಂದ ಕೂಡಿದ ವಸ್ತುವೆನಿಸುವ ಸದಾಕಾಲದಲ್ಲಿ ಯೋಗಿಗಳ ಪವಿತ್ರ ಸ್ಥಾನವೆನಿಸಿದ ಸಿದ್ಧ ಪರ್ವತದಲ್ಲಿ ವಾಸವಾಗಿರುವ ದೇವಾನುದೇವತೆಗಳಿಂದ ಹೊಗಳಿಸಿಕೊಳ್ಳಲ್ಪಡುವಂತಹ ಸಚ್ಚಿದಾನಂದ ಸ್ವರೂಪಳಾದ ಶ್ರೀದೇವಿಯ ಸಾಕ್ಷಾತ್ಕಾರದಿಂದ ಸಂಪೂರ್ಣ ಕೃಪೆಗೆ ಪಾತ್ರರಾಗಿ ಪ್ರಪಂಚದ ಬುದ್ಧಿವಂತರು ಓದಿಕೊಂಡು ಮನಸ್ಸಿನೊಳಗೆ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹೇಳಿದ ಬುದ್ಧಿವಾದದ ಶ್ರೀ ದೇವಿ ಚರಿತ್ರೆ ಇದೇ ಆಗಿದೆ. ಜ್ಞಾನ ಮಾರ್ಗವ ತಿಳಿವೆನೆಂದಡೆ ಜ್ಞಾನ ಸಿಂಧುವ ಹೇಳಿರುವೆನ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳಕೊಳ್ಳಿ ಏನು ಕಾಮ್ಯವು ಬೇಡದಡೆಯು ನೀವು ಧ್ಯಾನಿಸಿರಿ ಈ ದೇವಿ ಚರಿತವ ನ್ಯೂನವಿಲ್ಲದೆ ಸಿದ್ಧಿಯಾಹುದು ಸತ್ಯವಿದು. ಇಲ್ಲೇನು ಹೇಳ್ತಿದ್ದಾರೆ, ಜ್ಞಾನ ಮಾರ್ಗವನ್ನು ತಿಳಿದುಕೊಳ್ಳುವುದಾದರೆ ಅಂದರೆ ದೃಷ್ಟಾಂತಕ್ಕಾಗಿ ಜ್ಞಾನ ಸಿಂಧು ಗ್ರಂಥವನ್ನು ಸೂಚಿಸಿರುವೆನು. ಈ ಜ್ಞಾನ ಸಿಂಧು ಗ್ರಂಥದೊಳಗಿನ ಎಲ್ಲ ತತ್ವವನ್ನು ತಿಳಿದುಕೊಳ್ಳಿರಿ. ಈ ದೇವಿ ಚರಿತ್ರೆಯಲ್ಲಿ ಏನೇನು ಅಡಗಿದೆ ಅದನ್ನು ನಾವು ಯಾವ ರೀತಿಯಾಗಿ ಸ್ವೀಕಾರ ಮಾಡಬೇಕು, ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಈ ದೇವಿ ಚರಿತ್ರೆಯನ್ನು ಭಕ್ತಿಯಿಂದ ಸ್ಮರಿಸಿರಿ, ಅಂದರೆ ಮನೋಬಯಕೆಯು ಏನಿದ್ರೂ ಕೂಡ ಯಾವುದೇ ಕೊರತೆ ಇಲ್ಲದೆ ಕೈಗೂಡುತ್ತದೆ. ಇದು ಸತ್ಯವಾದ ಮಾತಿದೆ ಅಂತೇಳಿ ಇಲ್ಲಿ ಚಿದಾನಂದ ಅವಧೂತರು ಹೇಳ್ತಾ ಇದ್ದಾರೆ. ಮೋಕ್ಷ ಕಾಮ್ಯವದಾವದಿವುದಾಪೇಕ್ಷಿಸಿದಡದು ಸಿದ್ಧಿಯಾಹುದು ಈಕ್ಷಿಸಿಯ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ ತಕ್ಷಕವು ವೃಶ್ಚಿಕವು ಭೂತವು ರಾಕ್ಷಸರು ವ್ಯಾಘ್ರಗಳ ಭಯ ವಾಕ್ಷಣದಿ ಹರಿಯುತ್ತಿಹುದು ಶ್ರೀದೇವಿ ಚರಿತೆಯಲ್ಲಿ. ಶ್ರೀದೇವಿಯ ಶ್ರೇಷ್ಠತೆಯನ್ನು ಮನಸ್ಸಿನಲ್ಲಿ ನೋಡಿ ಧ್ಯಾನ ಮಾಡಿದರೆ ಮುಕ್ತಿ ಮತ್ತು ಮನದಿಚ್ಛೆಯು ಕೈಗೊಳ್ಳುತ್ತದೆ. ಇದಲ್ಲದೆ ಕರ್ದು ಪುತ್ರನಂತ ಸರ್ಪವು ಚೇಳು ಪಿಶಾಚಿಯು ರಾಕ್ಷಸರು ತೋಳ ಹುಲಿ ಮೊದಲಾದವುಗಳ ಭಯವು ತಕ್ಷಣದಲ್ಲಿ ಪರಿಹಾರವಾಗುತ್ತದೆ. ನಡೆಯುತ್ತಲೇ ಈ ಚರಿತೆ ಸ್ಮರಿಸಲಿ ನುಡಿಯುತ್ತಲೇ ಈ ಚರಿತೆ ಸ್ಮರಿಸಲಿ ಕೊಡವ ಕೊಂಬ ಗಲಿಯು ಈ ಚರಿತೆಯನ್ನು ಸ್ಮರಿಸಿದೊಡೆ
ಬಿಡಳವನ ನೀ ದೇವಿಯವನಿಗೆ ಕೊಡುವಳೈ ಬೇಡಿದ್ದ ಪದಗಳ ನೆಡಬಿಡದೆಯ ಸಾಗರಲ್ಲವೇ ದೇವಿ ಭಕ್ತರಿಗೆ. ಇಲ್ಲೇನು ಹೇಳ್ತಿದ್ದಾರೆ ಅಂತಂದ್ರೆ, ನಡೆಯುವ ಸಮಯದಲ್ಲಾಗಲಿ ಮಾತನಾಡುವ ಸಮಯದಲ್ಲಾಗಲಿ ಕೊಡತಕ್ಕೊಳ್ಳುವ ಅಂದರೆ ಕೊಡುವಾಗಲಾಗಲಿ ಅಥವಾ ಕೊಳ್ಳುವಾಗಲಾಗಲಿ ಆ ಸಮಯದಲ್ಲಿಯೇ ಆಗಲಿ ಈ ದೇವಿಯ ಚರಿತ್ರೆಯನ್ನು ಧ್ಯಾನಿಸಿದರೆ ಶ್ರೀದೇವಿಯು ಬಿಟ್ಟು ಬಿಡದೆ ಸ್ಮರಿಸಿದರೆ ಬೇಡಿದ ಪದವಿಗಳನ್ನು ಕೊಡುತ್ತಾಳೆ. ಭಕ್ತರಿಗೆ ಶ್ರೀದೇವಿಯು ಅಂತಃಕರಣದ ಸಮುದ್ರ ಅಲ್ಲವೇ ಅಂತೇಳಿ ಇಲ್ಲಿ ಚಿದಾನಂದ ಅವಧೂತರು ಹೇಳ್ತಾ ಇದ್ದಾರೆ. ಅಂದರೆ ಸದಾ ಆ ದೇವಿ ಧ್ಯಾನವನ್ನೇ ನಾವು ಮಾಡ್ತಾ ಇರಬೇಕು. ನಾವು ಏನೇ ಮಾಡ್ತಾ ಇದ್ರು ಕೂಡ, ಕೂತಿದ್ರು ನಿಂತಿದ್ರು ನಡೆದಾಡ್ತಾ ಇರಬೇಕಾದ್ರೂ ಕೂಡ, ಬೇರೆ ಹತ್ರ ಮಾತನಾಡುತ್ತಾ ಇರುವಾಗಲಾದ್ರೂ ಕೂಡ, ಯಾವಾಗಲೇ ಆದ್ರೂ ನಾವು ಆ ದೇವಿಯ ಸ್ಮರಣೆಯನ್ನು ನಾವು ಸದಾಕಾಲ ಮಾಡ್ತಾ ಇರಬೇಕು ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಚಿಂತಿಗೆಯು ಚಿಂತಾಮಣಿಯು ಇದು ಅಂತು ಕಾಮ್ಯಕ್ಕೆ ಕಾಮಧೇನಿದು ಇಂತು ಕಲ್ಪನೆಗಳಿಗೆ ಕಲ್ಪ ದ್ರುಮವು ತಾನೇದು ಸಂತತವು ಸುಖ ಭಾಗ್ಯ ಭೋಗವು ಇಂತು ಮೆರೆವವು ದೇವಿ ಕರುಣದಿ ಎಂತು ಪೇಳುವೆ ದೇವಿ ಚರಿತೆಯ ಗ್ರಂಥ ಮಹಿಮೆಯನು. ಈ ಪವಿತ್ರವಾದಂಥ ಗ್ರಂಥವು ಸರ್ವವಿಧ ಚಿಂತೆಗಳನ್ನು ಕಳೆಯುವ ಚಿಂತಾಮಣಿಯು ಇಚ್ಛಿತ ವರಗಳನ್ನು ದಯಪಾಲಿಸುವಂತಹ ಕಾಮಧೇನುವು ಕೂಡ ಇದೇ ಆಗಿದೆ. ಕಲ್ಪನೆಗಳಿಗೆ ಅಂದರೆ ತಕ್ಕ ಕಲ್ಪವೃಕ್ಷವೂ ಕೂಡ ಇದಾಗಿದೆ. ಶ್ರೀದೇವಿಯ ಅಂತಃಕರಣದಿಂದ ಸದಾವಕಾಲದಲ್ಲಿ ಆನಂದ ಐಶ್ವರ್ಯ ಸುಖಾನುಭವಗಳನ್ನು ನಾವಿಲ್ಲಿ ಅನುಭವಿಸಬಹುದು. ಶ್ರೀದೇವಿ ಚರಿತ್ರೆಯ ಗ್ರಂಥದ ಮಹಿಮೆಯನ್ನು ಎಷ್ಟೆಂದು ಹೇಳಲಿ. ನಿಷ್ಠೆಯಿಂದ ಸಮಾಲೋಚಿತವಾಗಿ ಶ್ರೀದೇವಿಯ ಚರಿತ್ರೆಯನ್ನು ಪಠಿಸುವವರ ಹಾಗೂ ಕೇಳುವವರ ಸಂಕಟಗಳು ಪರಿಹಾರವಾಗಿ ಸುಖ ಶಾಂತಿಗಳು ಇಲ್ಲಿ ಲಭಿಸ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಸಾಧನ ಆಗದ ಕಾಮ್ಯಗಳು ತಾವು ಸಾಧನಾಹವು ದೇವಿ ಚರಿತದಿ ವಾದಿಗಳು ಮುಖ ಭಂಜನಾಹರು ಶತ್ರು ನಾಶಹರು ಕಾದು ಏರ್ಪಾಳು ದೇವಿ ನಿತ್ಯದಿ ಓದುತಿಯ ನೀ ಚರಿತೆಯವನ ಸಹೋದರರ ಸಂಪತ್ತು ಸಹಿತಲಿ ರಕ್ಷಿಪಳು ಬಿಡದೆ. ಶ್ರೀದೇವಿಯ ಅಂದರೆ ಧ್ಯಾನವನ್ನು ನಾವು ಮಾಡ್ತಾ ಇದ್ರೆ, ದೇವಿಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ರೆ ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಶಮೆ ದಮೆ ವಿರಕ್ತಿಗಳು ಅಂದರೆ ಸಾಧನಗಳಿಂದ ಆದ ಇಚ್ಛಿತ ವಸ್ತುಗಳು ದೇವಿ ಚರಿತ್ರೆ ಪ್ರಭಾವದಿಂದ ಲಭಿಸಿ ಸಾಧ್ಯವಾಗುತ್ತವೆ. ವಾದಿಗಳು ಮುಖಭಂಗಿತರಾಗುತ್ತಾರೆ. ನಮ್ಮ ಎದುರಿಗೆ ವಾದ ಮಾಡ್ತಕ್ಕಂಥವ್ರು ಸೋಲ್ತಾರೆ. ಶತ್ರುಗಳು ನಾಶವನ್ನು ಹೊಂದುತ್ತಾರೆ. ದಿನಾಲೂ ಭಕ್ತಿಯಿಂದ ಈ ದೇವಿಯ ಚರಿತ್ರೆಯನ್ನು ಓದುವವನ ಹಾಗೂ ಅವನ ಬಂಧು ಬಳಗದವರ ಸಂಪತ್ತನ್ನು ಸಹ ತಪ್ಪದೇ ರಕ್ಷಿಸುತ್ತಾಳೆ. ಅಂತೆಯೇ ಇಂದಿನವರೆಗೆ ಮಹಾರಾಜರು ಶ್ರೀದೇವಿಯ ಭಕ್ತರಾಗಿರುವವರು. ಅಂದರೆ ಇಲ್ಲೇನು ಹೇಳ್ತಿದ್ದಾರೆ, ಆಗಿನ ಕಾಲದಿಂದನೂ ಈಗಿನ ಕಾಲದವರೆಗೂ ಕೂಡ ಆ ದೇವಿಯ ಭಕ್ತರು ಯಾಕೆ ಆಗ್ತಾರೆ ಅಂತೇಳಿ ಅಂದರೆ ಇಲ್ಲಿ ದೇವಿ ಆ ರೀತಿಯಾಗಿ ಭಕ್ತರನ್ನ ರಕ್ಷಿಸ್ತಾಳೆ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಭೂತ ಗೃಹದೊಳು ಗ್ರಂಥ ವಿರಲ ಭೂತ ಓದುದು ದೇವಿ ಚರಿತದ ಮಾತು ಕೇಳ್ದಡೆ ಬಿಡುವುದೈ ಮಹಾಗ್ರಹವರ ಮನೆಯ ಪ್ರೀತಿ ಮಾಡುವರು ರಾಜರಿ ಜಗನ್ಮಾತೆ ಚಾರಿತ್ರವನ್ನು ಓದ್ವಗೆ ಯಾ ಥರದ ಭಯವಗೆ ಸರ್ವವು ವಶಕರವು ಇಹುದು. ಮನೆಯಲ್ಲಿ ಈ ದೇವಿ ಗ್ರಂಥವು ಇದ್ದರೆ ಆ ಪಿಶಾಚಿಯು ಮನೆ ಬಿಟ್ಟು ಹೋಗುತ್ತದೆ. ಯಾವ ಪಿಶಾಚಿನೂ ಕೂಡ ಮನೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು ದೇವಿ ಚರಿತ್ರೆ ಇತ್ತಪ್ಪ ಅಂತಂದರೆ ಆ ಶಕ್ತಿನೇ ಅದನ್ನು ಹೊರಗಾಕ್ಬಿಡುತ್ತೆ. ದೇವಿ ಚರಿತ್ರೆ ಒಳಗಿನ ಮಾತು ಕೇಳಿದರೆ ಹೊರಮನೆಯ ದೊಡ್ಡ ದೆವ್ವ ಅಂದರೆ ಬ್ರಹ್ಮ ಪಿಶಾಚಿನೂ ಕೂಡ ಬಿಟ್ಟು ಹೋಗ್ತದೆ. ಬರೀ ದೆವ್ವ ಅಲ್ಲ, ದೊಡ್ಡ ದೊಡ್ಡ ಬ್ರಹ್ಮ ಪಿಶಾಚಿಗಳು ಕೂಡ ಓಡಿ ಹೋಗ್ತವೆ. ಈ ಜಗನ್ಮಾತೆಯ ಪವಿತ್ರ ಚರಿತ್ರೆಯನ್ನು ಓದುವವನಿಗೆ ರಾಜರು ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಪ್ರೀತಿಯನ್ನು ಮಾಡ್ತಾರೆ. ಅವನಿಗೆ ಯಾವುದರ ಭಯವೂ ಇಲ್ಲ, ಎಲ್ಲವೂ ವಶವಾಗಿರುತ್ತದೆ. ಈ ಪವಿತ್ರ ಗ್ರಂಥವು ಹತ್ತಿರವಿದ್ದರೆ ಸಾಕು, ಯಾವ ಭಯವೂ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಬಡಿದಿರಲು ಭೂತವದು ಅವನಿಂಗಿಡಲು ಬೇಕೈ ಭಸ್ಮವೆಂತೆನೆ ನುಡಿಯಬೇಕು ಸಮಗ್ರ ಗ್ರಂಥವನದರಿಂ ಭಸ್ಮ ಇಡಲು ಬೇಕೀತರದಿ 10 ದಿನ ಬಿಡುವುದೈಮ ಭೂತ ಹಿಡಿದುದು ಹಿಡಿದವನೇ ಪಠಿಸಿದರೆ ಬಿಡುವುದು ಸತ್ಯ ಸಿದ್ಧವಿದು. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಯಾರಿಗಾದರೂ ದೆವ್ವ ಪಿಶಾಚಿಗಳು ಹಿಡಿದಿತ್ತಪ್ಪ ಅಂತಂದರೆ ಈ ದೇವಿಯ ಸಂಪೂರ್ಣ ಗ್ರಂಥವನ್ನು ಪಠಿಸುತ್ತಾ ಭಸ್ಮ ತಯಾರಿಸಿ 10 ದಿನಗಳವರೆಗೆ ಒಳ್ಳೆ ಭಸ್ಮನ ಧರಿಸಿ ಅಂದರೆ ವಿಭೂತಿಯನ್ನು ಧರಿಸಿ 10 ದಿನಗಳವರೆಗೆ
ಒಳ್ಳೆಯ ಆಧಾರದಿಂದ ಭಸ್ಮವನ್ನು ಲೇಪಿಸಿಕೊಂಡು ಅದನ್ನು ಈ ದೇವಿ ಚರಿತ್ರೆಯನ್ನು ಪಠನೆ ಮಾಡಿದ್ರಪ್ಪ ಅಂತಂದರೆ ಆ ದೊಡ್ಡ ಪಿಶಾಚಿಯು ಕೂಡ ಏನೇ ದೊಡ್ಡ ಪಿಶಾಚಿ ಬಡಿದುಕೊಂಡರೂ ಕೂಡ ಅದು ಬಿಟ್ಟು ಓಡೋಗ್ತದೆ. ಇದು ಸತ್ಯವಾದ ಮಾತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ದೇಹಕ್ಕೆ ಭಸ್ಮವನ್ನು ಲೇಪಿಸಿಕೊಂಡು ಶ್ರೀದೇವಿಯ ಗ್ರಂಥವನ್ನು ನಿಷ್ಠೆಯಿಂದ ಪಠಿಸುವುದರಲ್ಲಿ ಮಹಾಶಕ್ತಿ ಇದೆ ಅಂತೇಳಿ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲ ಇರಬಾರ್ದು, ಚಾಂಚಲ್ಯತೆ ಇರಬಾರ್ದು, ಏಕಾಗ್ರ ಚಿತ್ತನಾಗಿ ಅಂದರೆ ಮನಸ್ಸನ್ನು ಆ ದೇವಿಯಲ್ಲಿ ನೆಲೆಯೂರುವಂತೆ ಮಾಡಿ ಈ ದೇವಿಯ ಚರಿತ್ರೆನ ಓದಬೇಕು. ಒಂದೇ ಮನಸ್ಸಿನಿಂದ ಆ ದೇವಿ ಚರಿತ್ರೆಯನ್ನು ಸ್ಮರಣೆ ಮಾಡ್ತಾ ಆ ದೇವಿಯನ್ನೇ ಸ್ಮರಣೆ ಮಾಡ್ತಾ ದೇವಿ ಚರಿತ್ರೆಯನ್ನು ಪಠನೆ ಮಾಡಿದರೆ ಯಾವ ದೆವ್ವ ಪಿಶಾಚಿಗಳ ಬಾಧೆಯೂ ಕೂಡ ಅವನಿಗೆ ಇರುವುದಿಲ್ಲ, ಯಾವ ಭಯವೂ ಕೂಡ ಅವನಿಗೆ ಇರುವುದಿಲ್ಲ. ವಶಕರವು ಬೇಕಾಗಲವನಿಗೆ ಹುಸಿಯು ಹೋಗದೆ ಪೂರ್ಣ ಗ್ರಂಥವ ನೆಸಗಿ ನಿತ್ಯದಿ ಪಠಿಸಿದಡೆ ತ್ರಿಂಚತಿಯ ದಿನದಲ್ಲಿ ಘಸಣಿಸದೆ ನಿಜ ಚಿತ್ತವಗಲದೆ ದೆಸೆಯ ನೋಡೆದೋದಿದವನಾದಡೆ ಆ ಸಮವಶಕರವನಿಗಾಹುದು ನೆನೆದ ಪರಿಯಲ್ಲಿ ಸಕಲವು ವಶವಾಗಬೇಕಾದರೆ ಅವನು ತಪ್ಪದೆ ಪೂರ್ಣ ಗ್ರಂಥವನ್ನು ಪ್ರಾರಂಭಿಸಿ ಕಷ್ಟವೊಂದದೆ ತನ್ನ ಮನಸ್ಸು ಚಂಚಲವಾಗದೆ ಯೋಗ್ಯ ದಿಕ್ಕನ್ನು ನೋಡಿಕೊಂಡು ಓದಿದವನಾದರೆ ಇಚ್ಛಿಸಿದ ಪ್ರಕಾರ 30 ದಿವಸಗಳಲ್ಲಿ ಮೇಲಾದ ವಶೀಕರಣವು ಸಿದ್ಧಿಯಾಗುವುದು. ಪ್ರತಿದಿನ ಈ ದೇವಿ ಚರಿತ್ರೆಯನ್ನು ಪಠಿಸ್ತಾ ಹೋದರೆ ಅಂದರೆ ಸಂಪೂರ್ಣವಾದ ದೇವಿ ಚರಿತ್ರೆಯನ್ನು ಪ್ರತಿದಿನ ಪಠಿಸ್ತಾ ಹೋದ್ರಲ್ಲಿ ಪ್ರತಿದಿನ ಹೇಳ್ತಾ ಹೋದರೆ ಅಂದರೆ ಸಂಪೂರ್ಣವಾಗಿ ದೇವಿ ಚರಿತ್ರೆಯನ್ನು ಪ್ರತಿದಿನ ಮುಗಿಸ್ಬೇಕು. ಅವತ್ತೇ ಪ್ರಾರಂಭ ಮಾಡಬೇಕು, ಅವತ್ತೇ ಮುಗಿಸ್ಬೇಕು. ಈ ರೀತಿಯಾಗಿ ಅವರು 30 ದಿನಗಳ ಕಾಲ ಮಾಡಿದರೆ ಅದು ಅವರಿಗೆ ಸಿದ್ಧಿ ಆಗುತ್ತೆ, ವಶೀಕರಣವಾಗುತ್ತದೆ. ತಪ್ಪದೆ ದೇವಿ ಪಾರಾಯಣ ಮಾಡಿದರೆ ಶತ್ರುಗಳು ಕೂಡ ರಾಜ ಮಹಾರಾಜರು ಕೂಡ ವಶವಾಗುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಒಂದು ದಿನದ ಸಮಗ್ರ ಗ್ರಂಥವನಂದು ಓದಲೇಬೇಕು ಈ ಪರಿ 1 ಸಂವತ್ಸರವು ಸಂಶಯ ಕಳೆದು ಓದಿದೊಡೆ ಅಂದು ಪ್ರತ್ಯಕ್ಷ ಅಳು ದೇವಿಯು 1 ಕಂದವನು ಓದಿದಡೆ ಕೋ ಎಂದು ಕೊಡುವಳು ಫಲವ ನಿಧನಂಬುವುದು ಜಗವೆಲ್ಲ. ಇಲ್ಲೇನು ಹೇಳ್ತಿದ್ದಾರೆ, ಈ ಸಂಪೂರ್ಣ ಗ್ರಂಥವನ್ನು 1 ದಿವಸದಲ್ಲಿ ಓದಬೇಕು. ಈ ರೀತಿಯಾಗಿ 1 ವರ್ಷ ಪರ್ಯಂತ 1 ವರ್ಷಗಳ ಕಾಲ ಒಂದೇ ಮನಸ್ಸಿನಿಂದ ಅಂದರೆ ನಿಷ್ಠೆಯಿಂದ ಶ್ರದ್ಧಾಭಕ್ತಿಯಿಂದ ಒಂದೇ ಮನಸ್ಸಿನಿಂದ ತಪ್ಪದೆ ಪ್ರತಿದಿನ ಅವನು ಈ ದೇವಿ ಚರಿತ್ರೆಯನ್ನು ಓದ್ತಾ ಇರುವವನಾಗಿದ್ದರೆ ತಪ್ಪದೆ ಓದಿದರೆ ಶ್ರೀ ದೇವಿಯು ಪ್ರತ್ಯಕ್ಷವಾಗುತ್ತಾಳೆ. ಸತತ 1 ವರ್ಷಗಳ ಕಾಲ ಸತ್ಯ ನಿಷ್ಠೆ ಮತ್ತು ಭಕ್ತಿಯಿಂದ ಏಕಾಗ್ರ ಚಿತ್ತದಿಂದ ಈ ದೇವಿ ಚರಿತ್ರೆಯನ್ನು ಓದ್ತಾ ಇರಬೇಕು. ಆಗ 1 ವರ್ಷಗಳ ಕಾಲ ಈ ದೇವಿಯನ್ನು ಅವನು ಪಠಿಸಿದವನೇ ಆದರೆ ಅವನಿಗೆ ದೇವಿಯೇ ಸಾಕ್ಷಾತ್ ಶ್ರೀ ದೇವಿಯೇ ಪ್ರತ್ಯಕ್ಷ ಆಗ್ತಾಳೆ. 4 ತಿಂಗಳವರೆಗೆ ಓದಿದರೆ ಬೇಗನೆ ಫಲವನ್ನು ಕೊಡುತ್ತಾಳೆ. ಇದನ್ನು ಜಗದ ಜನರೆಲ್ಲರೂ ಪೂರ್ಣ ನಂಬಲೇಬೇಕು. ನಂಬಿ ಕೆಟ್ಟವರಿಲ್ಲ, ನಂಬಿಕೆಯೇ ಮೂಲ ಕಾರಣ. ನಂಬಿದರೆ ಬೇಕಾದಷ್ಟು ಇಂಬಿಗೆ ಆಸ್ಪದ ಉಂಟು. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಆ ದೇವಿಯನ್ನು ನಂಬಿ ಈ ದೇವಿಯ ಚರಿತ್ರೆಯನ್ನು ನಾವು ಸಂಪೂರ್ಣವಾಗಿ ಪ್ರತಿದಿನ ಓದ್ತಾ ಹೋಗಬೇಕು. ಈ ರೀತಿಯಾಗಿ ಮಾಡಿದರೆ ಆ ದೇವಿ ನಮಗೆ ಒಲಿತಾಳೆ, ಪ್ರಸನ್ನಳಾಗ್ತಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಶ್ರದ್ಧಾಭಕ್ತಿ ಅಂತಕ್ಕಂಥದ್ದು ಮಾತ್ರ ಬಹಳ ಮುಖ್ಯವಾಗಿದೆ. ನಾವು ಏನೇನೋ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಏನೇನೋ ಎಲ್ಲೋ ನೋಡೋದು, ಏನೋ ಮನಸ್ಸಿನೊಳಗೆ ಏನೋ ಆಲೋಚನೆ ಮಾಡೋದು, ಇಲ್ಲಿ ನೋಡಿದರೆ ದೇವಿ ಪಾರಾಯಣ ಮಾಡೋದು, ಈ ರೀತಿಯಾಗಿ ಮಾಡಿದರೆ ಆ ದೇವಿಗೆ ಅದು ಮುಟ್ಟೋದೇ ಇಲ್ಲ. ಮನಸ್ಸಿನಲ್ಲಿ ಆ ದೇವಿಯನ್ನು ಸ್ಮರಿಸಿಕೊಂಡು ಆ ದೇವಿಯನ್ನು ನಮ್ಮ ಅಂತರಾತ್ಮದಲ್ಲಿ ನೆಲೆಸುವಂತೆ ಮಾಡಬೇಕು. ಮನಸ್ಸು ಚಂಚಲದಿಂದ ಕೂಡಿರ್ತಕ್ಕಂಥ ಮನಸ್ಸು. ಈ ಚಂಚಲದಿಂದ ಕೂಡಿರ್ತಕ್ಕಂಥ ಮನಸ್ಸನ್ನು ನಾವು ಹತೋಟಿಯಲ್ಲಿಡಬೇಕು. ಯಾವ ರೀತಿಯಾಗಿ ಹತೋಟಿಯಲ್ಲಿಡಬೇಕು? ಇಲ್ಲ ನಾನು ಎಷ್ಟೋ ಹತೋಟಿಯಲ್ಲಿ ಇಡಬೇಕು ಅಂತಂದ್ರೂ ಕೂಡ ನನ್ನ ಮನಸ್ಸು ಚಂಚಲತೆ ಆಗ್ತಾ ಇದೆ, ಚಂಚಲತೆಯನ್ನು ಹೊಂದ್ತಾ ಇದೆ. ಅದನ್ನು ನಿಗ್ರಹ ಮಾಡೋದು ಯಾವ ರೀತಿಯಾಗಿ ನಾವು ನಿಗ್ರಹ ಮಾಡಬೇಕು ಅಂತಂದರೆ ಅದಕ್ಕೆ ಒಳ್ಳೆಯ ದಾರಿ ಯಾವುದಪ್ಪ ಅಂತಂದರೆ ಆ ದೇವಿ ಸ್ಮರಣೆನೇ ಒಳ್ಳೆಯ ದಾರಿ. ಆ ದೇವಿ ಸ್ಮರಣೆ, ಆ ದೇವಿಯನ್ನೇ ನಾವು ನಿತ್ಯ ನಾವು ಮೊದಲೇ ಹೇಳಿದ್ರು ಅವರು ನಡೀತಾಗ ಸ್ಮರಣೆ ಮಾಡಬೇಕು, ಕುಂತಾಗ ಸ್ಮರಣೆ ಮಾಡಬೇಕು, ಮಲಗಿದಾಗ ಸ್ಮರಣೆ ಮಾಡಬೇಕು, ಯಾರ ಹತ್ರನಾದರೂ ಮಾತಾಡ್ತಿರ್ಬೇಕಾದ್ರೂ ಕೂಡ ಈ ದೇವಿ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಈ ರೀತಿಯಾಗಿ ನಾವು ಸ್ಮರಣೆ ಮಾಡ್ತಾ ಹೋದರೆ ನಾವು ನಮ್ಮ ಮನಸ್ಸು ಪೂರ್ತಿಯಾಗಿ ಆ ದೇವಿ ಕಡೆಗೆ ವಾಲ್ತಾ ಹೋಗುತ್ತೆ. ಅಂದರೆ ಆ ನಮ್ಮ ಸಂಸ್ಕಾರ ಅಂತಕ್ಕಂಥದ್ದು ಏನಿದೆಯಲ್ಲ ಆ ಸಂಸ್ಕಾರನೇ ದೊಡ್ಡದಾಗ್ತಾ ಹೋಗುತ್ತೆ.
ದೇವಿ ಸ್ಮರಣೆಯನ್ನು ಮಾಡ್ತಾ 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 ಆ ಸಂಸ್ಕಾರ ಹೆಚ್ಚಾಗಿ ಲೌಕಿಕದಿಂದ ಕೂಡಿರ್ತಕ್ಕಂಥ ಸಂಸ್ಕಾರ ಕಡಿಮೆ ಆಗುತ್ತೆ. ಆಗ ಏನಾಗುತ್ತಪ್ಪ ಅಂತಂದರೆ ಯಾವುದರ ಪ್ರಭಾವ ಹೆಚ್ಚಾಗಿರುತ್ತೋ ಆ ಕಡೆ ಮನಸ್ಸು ವಾಲುತ್ತೆ, ಮನಸ್ಸು ಆ ಕಡೆ ಸೆಳೆತಕ್ಕೆ ಒಳಗಾಗುತ್ತೆ. ಯಾವ ರೀತಿಯಪ್ಪ ಅಂತಂದರೆ, ಈಗ ನಾವು ಲೌಕಿಕ ಸಂಸಾರದ ಜೀವನದಲ್ಲಿ ಮುಳುಗಿ ಬರೀ ಇದರ ಧ್ಯಾನವನ್ನೇ ಮಾಡ್ತಾ ಇರ್ತೀವಿ. ಹೇಗೆ ಅಂತಂದರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಜೀವನ, ನನ್ನ ಗಂಡ, ನನ್ನ ಕೆಲಸ, ಇದು ನನಗೆ ಸಂಬಂಧಪಟ್ಟಿತ್ತು, ನಾನು ನಂದು ತಂದು ಅಂತಕ್ಕಂಥ ಈ ಲೌಕಿಕ ಸಂಸಾರದೊಳಗೆ ನಾವು ಈ ಬಂಧನದೊಳಗೆ ಸಿಕ್ಕಾಕೊಂಡು ಬರೀ ಪ್ರತಿನಿತ್ಯ ಪ್ರತಿಕ್ಷಣನೂ ಕೂಡ ಇದರ ಧ್ಯಾನವನ್ನೇ ಮಾಡ್ತಾ ಇದ್ದೀವಿ. ಆ ದೇವಿಯ ಧ್ಯಾನವನ್ನು ಮಾಡ್ತಾ ಇಲ್ಲ ನಾವು. ಈ ಧ್ಯಾನವನ್ನೇ ಮಾಡ್ತಾ 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 ಈ ಸಂಸ್ಕಾರ ಅಂತಕ್ಕಂಥದ್ದು, ಲೌಕಿಕ ಸಂಸ್ಕಾರ ಅಂತಕ್ಕಂಥದ್ದು ದೊಡ್ಡದಾಗ್ಬಿಟ್ಟಿದೆ. ಅದನ್ನು ನಾವು ಇಲ್ಲಿ ಏನು ಹೇಳ್ತಿದ್ದಾರೆ, ಆ ದೇವಿ ಸ್ಮರಣೆಯನ್ನು ಮಾಡ್ತಾ 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 ಆ ಸಂಸ್ಕಾರವನ್ನು ನೀವು ಹೆಚ್ಚು ಮಾಡ್ಕೊಂತ ಹೋಗ್ರಿ. ಆ ಸಂಸ್ಕಾರ ಹೆಚ್ಚಾಯ್ತಪ್ಪ ಅಂತಂದರೆ ತನ್ನಟಿಗೆ ತಾನೇ ಮನಸ್ಸು ಐತಲ್ಲ, ಚಂಚಲತೆಯನ್ನು ಕಡಿಮೆ ಆಗ್ತಾ ಹೋಗಿ ತಾನು ದೇವಿಯಲ್ಲಿ ಲೀನ ಆಗ್ತಾ ಹೋಗುತ್ತೆ. ಆ ದೇವಿಯ ಪಾದ ಸ್ಮರಣೆಯನ್ನು ಪಾದ ಕಮಲವನ್ನೇ ಸದಾ ಧ್ಯಾನವನ್ನು ಮಾಡ್ತಾ ಮಾಡ್ತಾ ನಮ್ಮ ನಿಷ್ಠೆನೂ ಕೂಡ, ನಮ್ಮ ಧ್ಯಾನವೂ ಕೂಡ, ನಮ್ಮ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ನಿಷ್ಠೆಯು ಕೂಡ ಆ ದೇವಿಯ ಪಾದ ಪದ್ಮಗಳಲ್ಲಿ ಲೀನ ಆಗುತ್ತೆ. ಆಗ ನಮ್ಮ ಮನಸ್ಸು ಏಕಾಗ್ರತೆಯನ್ನು ಹೊಂದುತ್ತೆ. ಈ ರೀತಿಯಾಗಿ ಏಕಾಗ್ರತೆಯಿಂದ ನಾವು ಪ್ರತಿದಿನ ಶ್ರೀದೇವಿ ಚರಿತ್ರೆಯನ್ನು ಪ್ರಾರಂಭ ಮಾಡಿ ಅವತ್ತೇ ಮುಗಿಸ್ಬೇಕು, ಒಂದೇ ದಿವಸಕ್ಕೆ ಮುಗಿಸ್ಬೇಕು. ಈ ರೀತಿಯಾಗಿ 1 ವರ್ಷ ಪರ್ಯಂತರವಾಗಿ ನಾವು ಮಾಡಬೇಕು. ಇಲ್ಲ ನಾನು ಓದ್ಬಿಡ್ತೇನಪ್ಪ ದೇವಿ ಚರಿತ್ರನ, ನಾನು ಪ್ರತಿದಿನ ಓದೇನೇನು ದೊಡ್ಡದಲ್ಲ ಅಂತೇಳಿ ಕಂಠಪಾಠ ಮಾಡ್ಕೊಂಡು ದಿವಸ ಹಂಗೆ ಹೇಳ್ತಾ 1 ವರ್ಷ ಮಾಡ್ಬಿಟ್ರೆ ದೇವಿ ಪ್ರತ್ಯಕ್ಷ ಆಗಲಿಲ್ಲ ನನಗೆ ಅಂತ ಅನ್ನೋದಲ್ಲ. ಏಕನಿಷ್ಠೆಯಿಂದ ಮಾಡಬೇಕು, ಕಂಠಪಾಠ ಮಾಡೋದಲ್ಲ, ಏಕನಿಷ್ಠೆಯಿಂದ ಮಾಡಬೇಕು, ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಆ ದೇವಿಯ ಸ್ಮರಣೆ ಬಿಟ್ಟರೆ, ಆ ದೇವಿಯ ಧ್ಯಾನ ಬಿಟ್ಟರೆ ಬೇರೆ ಇನ್ಯಾವುದೂ ಕೂಡ ಇರಬಾರ್ದು. ನಂದು ತಂದು, ನನ್ನ ಅಧಿಕಾರ, ನನ್ನ ಹಣ, ನನಗೆ ಸಂಬಂಧಪಟ್ಟಿದ್ದು, ನಾನು ಅಂಥ ಅಧಿಕಾರದಲ್ಲಿದ್ದೀನಿ, ನಾನು ಇಂಥ ಇದರಲ್ಲಿದ್ದೀನಿ, ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ, ಇದು ನನಗೆ ಸಂಬಂಧಪಟ್ಟಿದ್ದು, ಇವರು ನನ್ನವರು, ಇವರು ತನ್ನವರು, ಆ ರೀತಿಯಾದ ಆಲೋಚನೆ ಸ್ವಲ್ಪನೂ ಕೂಡ ಬರಬಾರ್ದು. ಯಾವಾಗ ಆ ಆದಿಶಕ್ತಿ ದೇವಿ ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಮನಸ್ಸು ಬಹಳ ಚಂಚಲದಿಂದ ಕೂಡಿದೆ. ಯಾಕೆ ಚಂಚಲದಿಂದ ಕೂಡಿದೆ ಅಂದರೆ, ನಮ್ಮ ಮನಸ್ಸು ಕಲ್ಮಶವಾಗೋದಕ್ಕೆ ಕಾರಣ ಈ ಲೌಕಿಕ ಏನಿದೆ ಅಲ್ಲ ಸಂಸ್ಕಾರ, ಈ ಲೌಕಿಕ ಸಂಸ್ಕಾರದಿಂದ ಚಂಚಲತೆಯಿಂದ ಕೂಡಿದೆ. ಆದರೆ ಅದು ಹೋಗ್ಲಾಡಿಸ್ಬೇಕಪ್ಪ ಅಂತಂದರೆ ಆ ದೇವಿ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಮನಸ್ಸನ್ನು ಏಕಾಗ್ರತೆಗೆ ತೆಗೆದುಕೊಳ್ಬೇಕು, ಧ್ಯಾನವನ್ನು ಮಾಡಬೇಕು, ದೇವಿ ಸ್ಮರಣೆಯನ್ನು ಮಾಡಬೇಕು. ಈ ರೀತಿಯಾಗಿ ಪ್ರತಿದಿನ ಈ ದೇವಿ ಚರಿತ್ರೆಯನ್ನು ಪ್ರಾರಂಭ ಮಾಡಿ ಮುಗಿಸಿ 1 ವರ್ಷ ಪರ್ಯಂತರವಾಗಿ ಇದೇ ರೀತಿ ಮಾಡಿದಪ್ಪ ಅಂತಂದರೆ ಆ ದೇವಿಯ ಸಾಕ್ಷಾತ್ಕಾರ ಆಗುತ್ತೆ. ಅದನ್ನು ಯಾವ ರೀತಿಯಾಗಿ ಮಾಡಬೇಕು, ನಮ್ಮ ಮನಸ್ಸು ಯಾವ ರೀತಿಯಾಗಿರಬೇಕು, ನಮ್ಮ ನಡೆ ನುಡಿಗಳು ಯಾವ ರೀತಿಯಾಗಿರಬೇಕು ಅಂತ ಹೇಳ್ಬಿಟ್ಟು 18ನೇ ಅಧ್ಯಾಯದಲ್ಲಿ ಹೇಳಿದಾಳೆ. ಆ ದೇವಿನಿ ತಾಯಿನೇ, ಜಗನ್ಮಾತೆನೇ ನಮಗೆ ಯಾವ ರೀತಿಯಾಗಿ ನಾವು ನಡೆದುಕೋಬೇಕು ಅಂತೇಳಿ ತಾಯಿನೇ ಹೇಳಿದಾಳೆ ಇಲ್ಲಿ. ಅದನ್ನು ಕೊನೆಯ ಅಧ್ಯಾಯದಲ್ಲಿ ಹೇಳ್ತಿದ್ದಾರೆ. ಅದನ್ನು ನಾವು ಈ ಸಣ್ಣ ಮಟ್ಟಿಗೆ ಯಾಕಪ್ಪ ಅಂತಂದರೆ ನಾನು ಮಾಡಿಬಿಡ್ತೀನಿ, ಇದು ಭಾಳ ಸುಲಭ ಅಲ್ಲ, ಮಾಡ್ಬೋದು ಅಂತೇಳಿ ಎಲ್ಲರೂ ಅನ್ಕೋಬೋದು. ಆದರೆ ಶ್ರದ್ಧಾಭಕ್ತಿಯಿಂದ ಮಾಡಬೇಕು, ಏಕಚಿತ್ತ ಮನಸ್ಸಿನಿಂದ ಮಾಡಬೇಕು. ಆ ದೇವಿಯನ್ನು ನಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳಬೇಕು. ಆಗ ಮಾತ್ರ ಆ ದೇವಿಯ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ. ಇಲ್ಲಿ ಏನು ಹೇಳ್ತಿದ್ದಾರೆ, ಈ ರೀತಿಯಾಗಿ 1 ವರ್ಷಗಳ ಪರ್ಯಂತರವಾಗಿ ದೇವಿಯ ಚರಿತ್ರೆಯನ್ನು ಓದಿದರೆ ಆ ದೇವಿ ಪ್ರತ್ಯಕ್ಷಳಾಗ್ತಾಳೆ, ನಮಗೆ ಬೇಕಾದಂಥ, ನಮಗೆ ಬೇಡಿದಂಥ ಫಲವನ್ನು ಕೊಡ್ತಾಳೆ, ವರವನ್ನು ಕೊಡ್ತಾಳೆ ಅಂತ ಹೇಳ್ತಿದ್ದಾರೆ. ಮತ್ತೆ ಇಲ್ಲಿ ಪೀಠಿಕಾ ಅಧ್ಯಾಯದಲ್ಲಿ ಮುಂದೆ ಏನು ಹೇಳ್ತಾರೆ ನೋಡೋಣ. ಮಂಡಲೆರಡೇ ಮಂಡಲೋದಲು ಚಂಡ ಫಲತಾನವುದು ಆರೆ ಮಂಡಲೋದಲು ದೇವರಂದದಿ ಪೂಜೆಗಳು ತಲಿಹ ಖಂಡಿತದಲವ ಬಿಡದೆ ತ್ರೈವರು ಚಂಡಲೆದು ಓದಿದವನಾದಡೆ ಚಂಡಿಯೇ ತಾನಾಗಿ ಘನ ಚಿಚ್ಚಕ್ತಿ ಎನಿಸುವನು. ಮತ್ತೆ ಅದನ್ನೇ ಇಲ್ಲಿ ಹೇಳ್ತಿದರೆ, 48ರಿಂದ 96 ದಿನಗಳವರೆಗೆ ಓದಿದರೆ ತೀಕ್ಷ್ಣವಾದ ಫಲಗಳು ಲಭಿಸುತ್ತವೆ. ಅಂದರೆ ತೀಕ್ಷ್ಣವಾದ ಫಲಗಳು ಅಂತಂದರೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಫಲಗಳು, ನಾವು ಗಳಿಸುವುದಕ್ಕೆ ಬಹಳ ಕಷ್ಟಪಟ್ಟು ಗಳಿಸಬೇಕಾಗಿರ್ತಕ್ಕಂಥ ಫಲಗಳು ನಮ್ಮದಾಗ್ತದೆ. ಯಾವಾಗ ಅಂತಂದರೆ 48ರಿಂದ 96 ದಿನಗಳವರೆಗೆ ಈ ಸಂಪೂರ್ಣ ದೇವಿ ಚರಿತ್ರೆಯನ್ನು ಸಂಪೂರ್ಣವಾಗಿ ಪ್ರತಿದಿನ ಓದ್ತಾ ಹೋದರೆ
9 ತಿಂಗಳವರೆಗೆ ಓದಿದರೆ ದೇವರಂತೆ ಪೂಜೆಗೊಳ್ಳುವನು. ಆ ಸಾಕ್ಷಾತ್ ದೇವಿಯೇ ತಾನಾಗಿ, ಆ ಸಾಕ್ಷಾತ್ ದೇವರೇ ತಾನಾಗಿರುವಂತೆ ಎಲ್ಲರೂ ಕೂಡ ಅವನನ್ನೇ ದೇವರು ಅಂತೇಳಿ ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಅಂತಂದರೆ ನಿಶ್ಚಿತವಾಗಿ 3 ವರ್ಷಗಳವರೆಗೆ ಬೇಸರಗೊಳ್ಳದೆ ಓದಿದವನಾದರೆ ನಿಜವಾಗಿ ಸಾಕ್ಷಾತ್ ಆದಿಶಕ್ತಿಯೇ ತಾನಾಗುವನು. ಅಂದರೆ ಪರಶಿವನೇ ತಾನು ಎಂಬ ಭಾವನೆಯುಳ್ಳ ಬ್ರಹ್ಮವಸ್ತು ಸ್ವರೂಪನೇ ತಾನಾಗುವನು. ಅಂದರೆ ಇದರ ಅರ್ಥ ಏನಪ್ಪಾ ಅಂತಂದರೆ ಮೋಕ್ಷ ಅಂತೇಳಿ. ಮೋಕ್ಷ ಅಂತಂದರೆ ಇದರಲ್ಲಿ ಒಂದು ಸಣ್ಣ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೋಕ್ಷ ಅಂದರೆ ಏನಪ್ಪ ಅಂತಂದರೆ ಅದು ಬಹಳ ಸುಲಭ. ಮೋಕ್ಷ ಅಂದರೆ ಏನಪ್ಪ ಅಂತಂದರೆ ಬಂದಿರತಕ್ಕಂಥ ಸುಖ ಮತ್ತೆ ಹೊರಟು ಹೋಗಬಾರ್ದು, ಹೋಗಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ದುಃಖ ಮತ್ತೆ ವಾಪಸ್ ನಮ್ಮಲ್ಲಿ ಬರಬಾರ್ದು. ಇದೇ ಮೋಕ್ಷ. ಆದರೆ ಇದನ್ನು ಸಾಧನೆ ಮಾಡೋದೈತಲ್ಲ ಅದೇ ಬಹಳ ದೊಡ್ಡದು. ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ದೇವಿ ಚರಿತ್ರೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಮೋಕ್ಷವನ್ನು ಹೊಂದಿದವನು ಯಾವ ರೀತಿಯಾಗಿರ್ತಾನೆ, ಅವನು ವರ್ತನೆಗಳೇ ಆಗಿರ್ತವೆ, ಚಲನವಲನಗಳೇ ಆಗಿರ್ತವೆ, ಅದನ್ನೆಲ್ಲ ಮುಂದೆ ಹೇಳ್ತಾರೆ. 18ನೇ ಅಧ್ಯಾಯದಲ್ಲಿ ನೋಡೋಣ. ಈಗ ಮತ್ತೆ ಮುಂದುವರಿಸಿ ಹೇಳೋಣ. ಆಸನವ ದಿಕ್ಕುಗಳ ನರಿದೆ ಆಸನದಿ ಕಾಮ್ಯಂತೆ ಓದಲು ವಾಸವಾಹುದು ಫಲವು ಸಂಶಯವಿಲ್ಲದಂದದಲ್ಲಿ. ವಾಸನೆಯ ಪರಿಮಳದ ಪುಷ್ಪಗಳ ಸುಧೂಪ ದೀಪ ವಿಧದಲ್ಲಿ ಈ ಸುಪರಿಯಲಿ ದೇವಿಯ ಮಹಿಮೆಯನ್ನು ಓದುವುದು ಮುದದಿ. ಇಲ್ಲೇನು ಹೇಳ್ತಿದ್ದಾರೆ, ಶ್ರೀದೇವಿಯ ಪುರಾಣ ಓದುವಾಗ ಕೂಡುವ ಗದ್ದುಗೆ ಮತ್ತು ದಿಕ್ಕುಗಳನ್ನು ಅರಿತುಕೊಂಡೇ ಒಳ್ಳೆಯ ಮನಸ್ಸಿನಿಂದ ಓದಲಾಗಿ ಸಂಶಯವಿಲ್ಲದಂತೆ ಫಲವು ಪ್ರಾಪ್ತವಾಗುತ್ತದೆ. ವಾಸನೆಯುಳ್ಳ ಸುಗಂಧ ಪುಷ್ಪಗಳು, ಉತ್ತಮವಾದ ಧೂಪದೀಪ ಮೊದಲಾದ ಅನೇಕ ವಿಧದಲ್ಲಿ ಇಷ್ಟು ಬಗೆಯಿಂದ ಷೋಡಶೋಪಚಾರಗಳಿಂದ ಪೂಜಿಸಿ ದೇವಿಯ ಮಹಾತ್ಮೆಯನ್ನು ಸಂತೋಷದಿಂದ ಓದಬೇಕಾಗುವುದು. ಅಂದರೆ ಮೊದಲು ಯಾವ ರೀತಿಯಾಗಿ ಓದಬೇಕು, ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಷೋಡಶೋಪಚಾರ ಪೂಜಾದಿಗಳನ್ನು ಮಾಡಿ ನಂತರ ಈ ಚರಿತ್ರೆಯ ಒಂದು ಪ್ರವಚನವನ್ನಾಗಲಿ ಅಥವಾ ಪಾರಾಯಣವನ್ನಾಗಲಿ ಪ್ರಾರಂಭ ಮಾಡಬೇಕು. ಪದ್ಮಾಸನದಲ್ಲಿ ಕುಳಿತು ಓದುವ ಶ್ರೇಷ್ಠ ತರಗತಿ 2 ತೊಡೆಗಳನ್ನು ಒಂದರ ಮೇಲೊಂದನ್ನಿಟ್ಟು 2 ತೊಡೆಯ ಮೇಲೆ, ಅಂದರೆ ಪದ್ಮಾಸನವನ್ನು ಯಾವ ರೀತಿಗೆ ಹಾಕಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಬಲಗಾಲಿನ ಪಾದವನ್ನು ಬಲ ತೊಡೆಯ ಮೇಲೆ, ಎಡಗಾಲಿನ ಪಾದವನ್ನು ಏರಿ ಸರಳವಾಗಿ ಕುಳಿತುಕೊಳ್ಳುವುದೇ ಪದ್ಮಾಸನವೆನಿಸುತ್ತದೆ. ಈ ರೀತಿಯಾದ ಪದ್ಮಾಸನದಿಂದ ಕುಳಿತುಕೊಂಡು ಆ ದೇವಿಯ ಚರಿತ್ರೆಯನ್ನು ನಾವು ಪಾರಾಯಣವನ್ನು ಪ್ರಾರಂಭ ಮಾಡಬೇಕು. ಇದರಿಂದ ಸಕಲ ಸಿದ್ಧಿಗಳು ಉಂಟಾಗ್ತವೆ. ಏನಂತಂದ್ರೆ ಇಲ್ಲಿ ಯಾವ ರೀತಿಯಾಗಿ ನಾವು ಪೂಜೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕು ಅಂತೇಳಿ ಈ ದೇವಿ ಚರಿತ್ರೆಯಲ್ಲಿ ಅವರೇ ಹೇಳಿದ್ದಾರೆ. ಆ ಮಂತ್ರಗಳು ಯಾವ ಪಠನೆ ಮಾಡಬೇಕು, ನಾವು ಷೋಡಶೋಪಚಾರ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಎಲ್ಲವನ್ನೂ ಕೂಡ ಈ ದೇವಿ ಚರಿತ್ರೆಯಲ್ಲಿ ಮೊದಲು ತಿಳಿಸಿ ನಂತರ ಪೀಠಿಕಾಧ್ಯಾಯವನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಮಾಡ್ತಾ ಹೋಗೋದು ಅಷ್ಟೇ. ಪೂಜೆ ಮಾಡಿಯೇ ಓದಬೇಕಿದ, ಪೂಜಿಸಿದಲು ಇದನ್ನು ಓದಬಾರದು, ಪೂಜಿಸುತ್ತಲಧ್ಯಾಯ ಅಧ್ಯಾಯಗಳು ಭಕ್ತಿಯಲ್ಲಿ, ಪೂಜಿಸುತ್ತಲೋದುತಿಹನಾದಡೆ ರಾಜನಾಹನು ದೇವಿ ದಯದಲ್ಲಿ, ಸೋಜಿಗವಿತಾನೇನು ಪರಮೇಶ್ವರಿಯ ಕರುಣದಲ್ಲಿ. ಇಲ್ಲಿ ಏನು ಹೇಳ್ತಿದ್ದಾರೆ, ಈ ದೇವಿಯ ಚರಿತ್ರೆನ ಷೋಡಶೋಪಚಾರದಿಂದ ಪೂಜೆ ಮಾಡಿಯೇ ಓದಬೇಕು. ಪೂಜೆ ಮಾಡದೆ ಇದನ್ನು ಓದಬಾರದು. ಭಕ್ತಿಯಿಂದ ಪ್ರತಿಯೊಂದು ಅಧ್ಯಾಯವನ್ನು ಪೂಜಿಸುತ್ತಾ ಓದಿದವನಾದೊಡೆ ಶ್ರೀದೇವಿಯ ಕೃಪೆಯಿಂದ ರಾಜನಾಗುತ್ತಾನೆ. ಶ್ರೀ ದುರ್ಗಾದೇವಿಯ ಕೃಪೆಯಿಂದ ಹೀಗಾಗುವುದೇನು ಆಶ್ಚರ್ಯವೂ ಕೂಡ ಅಲ್ಲ. ಯಾಕೆಂದರೆ ಸರ್ವವೂ ದೇವಿಯ ಸ್ವರೂಪವೆಂದು ತಿಳಿದು ಸರ್ವಸ್ವವನ್ನು ಶ್ರೀದೇವಿಗೆ ಅರ್ಪಿಸಿ ಅರ್ಪಣಾ ಮನೋಭಾವನೆಯಿಂದಲೇ ಕೂಡಿದವರಾಗಿರಬೇಕು. ಅಂದರೆ ಇದನ್ನು ಮಾಡ್ತಿರ್ತಕ್ಕಂಥವನು ನಾನಲ್ಲ, ಇದನ್ನು ಮಾಡಿದವನು ನಾನಲ್ಲ, ಇದನ್ನು ಮಾಡಿಸ್ತಿರುವವನು ನಾನಲ್ಲ, ಎಲ್ಲವೂ ಕೂಡ ಆದಿಶಕ್ತಿಯೇ ಮಾಡಿಸ್ತಾ ಇದ್ದಾಳೆ, ಆದಿಶಕ್ತಿಯೇ ಮಾಡ್ತಾ ಇದ್ದಾಳೆ. ಎಲ್ಲವೂ ಕೂಡ ಆದಿಶಕ್ತಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇದೆಲ್ಲವೂ ಕೂಡ ಆದಿಶಕ್ತಿಗೆ ಅರ್ಪಣೆ ಆಗಬೇಕು. ಹಾಗಾಗಿ ಆದಿಶಕ್ತಿಯ ಮೇಲೇನೆ ಅರ್ಪಣೆ ಮನೋಭಾವದಿಂದ ಇದನ್ನು ನಾವು ಮಾಡಬೇಕು. ನಮಗದು ಬೇಕು, ನಮಗಿದು ಆಗಬೇಕು ಅಂತೇಳಿ ಇಚ್ಛೆಯನ್ನು ಹೊಂದಿ ಮಾಡುವುದಕ್ಕಿಂತ ಅತಿ ಶ್ರೇಷ್ಠವಾದದ್ದು ಅರ್ಪಣಾ ಮನೋಭಾವದಿಂದ ಮಾಡ್ತಕ್ಕಂಥದ್ದು ಅತಿ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ. ಓದುವುದು ನಿತ್ಯಾಗದಿದ್ದೊಡೆ, ಓದುವುದು ತದಿಗಷ್ಟಮಿಯಲಿ, ಮತ್ತೋದುವುದು ನವಮಿಯಲಿ ಚತುರ್ದಶಿ ಪೌರ್ಣಿಮಮ ವಾಸ್ಯದಿ. ಓದುವುದು ಭೃಗು ಭೌಮ್ಯವಾರದ ಲೋದುವುದು ನವರಾತ್ರಿಯಲ್ಲಿ, ಓದಿದಡೆ ಮಾ ಪುಣ್ಯ ನಿತ್ಯದಲ್ಲೋದೆ ಓದಿದ ಫಲವಿಹುದು. ಏನು ಹೇಳ್ತಿದ್ದಾರೆ,
ಇಲ್ಲಿ ಪ್ರತಿ ದಿವಸ ಓದುವರಾಗದಿದ್ದಡೆ, ಅಂದರೆ ಒಂದು ಪಕ್ಷ ನಾವು ಪ್ರತಿ ದಿವಸ ಓದೋದಕ್ಕೆ ನಮಗೆ ಆಗಲಿಲ್ಲಪ್ಪ ಅಂತಂದರೆ ಪಕ್ಷದ 3ನೇ ದಿನ, 8ನೇ ದಿನ, 9ನೇ ದಿನ, 14ನೇ ದಿನ, ಹೀಗೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಅದರಲ್ಲಿ ಅನುಕೂಲವಾದ ಒಂದು ದಿನ ಓದಬೇಕು. ಅಥವಾ ಅವಾಗೂ ಆಗಲಿಲ್ಲಪ್ಪ ಅಂತಂದರೆ ಮಂಗಳವಾರದ ದಿನ, ಆಗಲಿಲ್ಲಪ್ಪ ಅಂತಂದರೆ ಶುಕ್ರವಾರದ ದಿನ, ಅದು ಆಗಲಿಲ್ಲಪ್ಪ ಅಂತಂದರೆ ವರ್ಷಕ್ಕೊಂದ್ಸರಿ ನವರಾತ್ರಿ 9 ದಿನಗಳು ಬರ್ತವೆ, ಅವಾಗಲಾದರೂ ಆಗಲಿ ಓದ್ಬೋದು. ಈ ರೀತಿಯಾಗಿ ಮಾಡಿದರೆ ಬಹಳ ಪುಣ್ಯ ಇದೆ. ಅಂದರೆ ದಿನಾಲೂ ಭಕ್ತಿಯಿಂದ ಓದಿದರೆ ಸದಾ ಸತ್ಫಲಗಳು ದೊರೆಯುತ್ತವೆ. ಪ್ರತಿದಿನವೂ ಓದಿದರೆ ಎಲ್ಲ ಫಲಗಳು ಕೂಡ ಅವರದಾಗುತ್ತೆ. ಓದಲು ಪ್ರಾರಂಭಿಸುವಾಗ ಚಂಚಲತನ ಒಳ್ಳೆಯದಲ್ಲ. ಇಲ್ಲಿ ಮತ್ತೆ ಅದನ್ನೇ ಹೇಳ್ತಿದ್ದಾರೆ, ಚಂಚಲತೆಯಿಂದ ನಾವು ಇದನ್ನು ಓದಬಾರದು. ದೃಢ ಮನಸ್ಸಿನಿಂದ ಪ್ರಾರಂಭವನ್ನು ಮಾಡಬೇಕು. ಒಳ್ಳೆಯ ಮನಸ್ಸಿನಿಂದ ನಾವು ಪ್ರಾರಂಭ ಮಾಡಿ, ಒಳ್ಳೆಯ ಮನಸ್ಸಿನಿಂದ, ದೃಢವಾದ ಮನಸ್ಸಿನಿಂದ ನಾವು ಓದ್ತಾ ಹೋಗಬೇಕು. ಅದೇ ರೀತಿಯಾಗಿ ನಾವು ಮುಕ್ತಾಯ ಮಾಡಿ, ಅದೇ ರೀತಿಯಿಂದ ಯಾವ ರೀತಿಯಾಗಿ ನಾವು ದೃಢ ಮನಸ್ಸಿನಿಂದ ಪ್ರಾರಂಭ ಮಾಡಿದೆವೋ ಅದೇ ರೀತಿಯಾಗಿ ನಾವು ಇದನ್ನು ಮುಕ್ತಾಯ ಮಾಡಬೇಕು. ಹಾಗೆ ಮಾಡ್ತಾ ಹೋದರೆ ನಮಗೆ ಒಳ್ಳೆ ಫಲಗಳು ಸಿಗ್ತವೆ. ಆವ ಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ ದೇವಿ ಚರಿತವನಿದನು ನಿತ್ಯದಲ್ಲಿ ಓದಿಕೊಂಡಿರಲು ಈವಳ ಈ ಬೇಡಿದ್ದ ಬಯಕೆಗಳಾವ ಪ್ರಾಯೋಗಗಳಾದರೂ ತಾವು ಶೀಘ್ರದ ಲಹವು ದೃಢ ಸಾಧಕದಿ ಪಠಿಸುವುದು. ಇಲ್ಲೇನು ಹೇಳ್ತಿದ್ದಾರೆ, ಯಾವ ಶಕ್ತಿಯ ಮಂತ್ರವನ್ನೇ ಆಗಲಿ ಅದನ್ನು ನಾವು ಗತ್ತು ಮಾಡಿ ಆಮೇಲೆ ಶ್ರೀದೇವಿ ಚರಿತ್ರೆಯನ್ನು ಭಕ್ತಿಯಿಂದ ಪ್ರತಿ ದಿವಸ ಓದಿಕೊಂಡರೆ ಬೇಡಿದ ಬಯಕೆಗಳನ್ನು ಈಡೇರಿಸುವಳು. ಯಾವ ಕಾರ್ಯ ಸಾಧನೆಗಳಾಗಲಿ ದೃಢ ಭಕ್ತಿಯಿಂದ ಈ ದೇವಿಯನ್ನು ಪಠಿಸುವುದರಿಂದ, ಈ ದೇವಿಯ ಚರಿತ್ರೆಯನ್ನು ಪಠಿಸುವುದರಿಂದ ತೀವ್ರವಾಗಿ ಕಾರ್ಯಗಳು ಸಾಧಿಸುವವು. ಅಂದರೆ ಇಲ್ಲಿ ದೇವಿಯ ಮಂತ್ರಗಳು ಇದ್ದಾವೆ, ಬಹಳ ಮಂತ್ರಗಳಿದ್ದಾವೆ. ಆ ಯಾವುದೇ ಮಂತ್ರಗಳಾದ್ರೂ ಕೂಡ ನಾವು ಇಲ್ಲಿ ಹೇಳಿ ಈ ದೇವಿಯ ಚರಿತ್ರೆಯನ್ನು ಓದೋದಕ್ಕೆ ನಾವು ಪ್ರಾರಂಭ ಮಾಡಬೇಕು. ಅದರಿಂದ ನಮ್ಮ ಕಾರ್ಯ ಸಿದ್ಧಿ ಆಗುತ್ತದೆ. ಅದರಲ್ಲಿ ಕೆಲವೊಂದು ಮಂತ್ರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತನ್ನ ಇಷ್ಟ ದೇವತೆಯ ದೊಡ್ಡ ಅನುಗ್ರಹದ ಫಲವಿದೆ ಎನ್ನಬಹುದಾದ ತನ್ನ ಸ್ವರೂಪವೇ ದೇವಿಯ ಸ್ವರೂಪವೆಂದು ತಿಳಿದುಕೊಳ್ಳುವ ಶಕ್ತಿಯು ಈ ಮಂತ್ರದಲ್ಲಿದೆ. ಏನಪ್ಪಾ ಅಂತಂದ್ರೆ ಓಂ ಎಂಬುದು ಸರ್ವ ಮಂತ್ರಗಳಿಗೆ ರಕ್ಷಾ ಕವಚ ಅಂತಿರ್ತದೆ. ಓಂ ಅಂದರೆ ಏನಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಅಂದರೆ ಏನಪ್ಪ ಅಂತಂದರೆ ಓಂ ಅಂತಂದರೆ ಅದು ರಕ್ಷಾ ಕವಚ ಇದ್ದಂಗೆ. ಉದಾಹರಣಾರ್ಥವಾಗಿ ಇಲ್ಲಿ ಹೇಳ್ತಿದ್ದಾರೆ, ಓಂ ನಮಃ ಶಕ್ತಿ, ಓಂ ನಮಃ ಶಕ್ತೇ, ಓಂ ಹ್ರೀಂ ಚಂಡಿಕಾಯೇ ನಮಃ, ಓಂ ಐಂ ಮಹಾ ಸರಸ್ವತೇ ನಮಃ, ಓಂ ಹ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಕ್ಲೀಂ ಮಹಾಕಾಲಿಕಾಯೇ ನಮಃ, ಓಂ ಐಂ ಕ್ಲೀಂ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಹೀಗೆ ಆಯಾ ಮಂತ್ರಗಳನ್ನು ನಿಷ್ಠೆಯಿಂದ ಪಠಿಸುವುದರಿಂದ ಸಂಸಾರದಲ್ಲಿಯ ದುಷ್ಟ ಕರ್ಮ ದೂರವಾಗಿ ಸಕಲ ಸಿದ್ಧಿಯು ಉಂಟಾಗುತ್ತದೆ. ಐಂ ಇದು ಸರಸ್ವತಿ ಪ್ರಣವ, ಹ್ರೀಂ ಅಂತಕ್ಕಂಥದ್ದು ಇದು ಲಕ್ಷ್ಮೀದೇವಿ ಪ್ರಣವ, ಕ್ಲೀಂ ಅಂತಕ್ಕಂಥದ್ದು ಕಾಳಿಕಾದೇವಿ ಪ್ರಣವ. ಈ ಪ್ರಣವಗಳಿಂದ ಕೂಡಿದಂತಹ ಮಂತ್ರವನ್ನು ಪಠಿಸುವುದು, ಅದರ ಉದ್ದೇಶ ಏನಪ್ಪಾ ಅಂತಂದರೆ ಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ ಈ ಮೂರೂ ದೇವತೆಗಳಿಗೆ ನಮಿಸುವುದು. ಬ್ರಹ್ಮವಿದ್ಯಾ ಪ್ರಾಪ್ತವಾಗಿ ಅವಿದ್ಯೆಯಿಂದ ಮುಕ್ತನಾಗಬೇಕೆಂದು ಬೇಡಿಕೊಳ್ಳುವ ಉದ್ದೇಶ ಇದಾಗಿರುತ್ತದೆ. ಅಂದರೆ ಈ ಮಂತ್ರದಿಂದ ಅರ್ಥ ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಿದ್ದಾರೆ. ಅದು ಒಂದೇ ಮಂತ್ರವನ್ನಾಗಿ ಕೂಡ ಹೇಳ್ಬೋದು. ಏನಂತಂದರೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೇ